ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಓಪನ್ ಪೋರ್ಸ್ ಹಾಗೆ ಭಂಗು ತುಂಬಾ ದಿನಗಳಿಂದ ನಿಮ್ಮ ಮುಖದ ಮೇಲೆ ಕಾಣ್ತಾ ಇರುವಂಥ ಸಮಸ್ಯೆ ಇದ್ದರೆ ಖಂಡಿತವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಹೋಗಬೇಡಿ. ಯಾಕಂದರೆ ನೀವು ಏನಾದರೂ ಸ್ಕಿಪ್ ಮಾಡಿಬಿಟ್ರೆ ನಿಮ್ಮ ಮುಖದ ಕಾಂತಿ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ಈ ಥರ ಇರುವಂಥದ್ದು ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಮುಖದ ಮೇಲೆ ಎಷ್ಟೇ ಹಳೆ ಭಂಗಿದ್ರೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಮುಖದ ಮೇಲೆ ಎಷ್ಟೆಲ್ಲ ಭಂಗಿನ ಸಮಸ್ಯೆ ತುಂಬ ದಿನಗಳಿಂದ ಇದ್ರೂ ಕೂಡ ಅದು ಕಡಿಮೆ ಮಾಡ್ಕೋಬೋದು. ಬನ್ನಿ ಮತ್ತೆ ವಿಡಿಯೋ ಕೂಡ ತಡ ಮಾಡದೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದು ಪದಾರ್ಥ ಅಂತೀವಲ್ಲ, ಎಲ್ಲರ ಮನೇಲಿ ಇರುವಂಥದ್ದು ಗಿಡ ನೋಡಿ, ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುವಂಥ ಗಿಡ. ಈ ಗಿಡದಿಂದ ನಾವು ಕೂಡ ಭಂಗ ಕಡಿಮೆ ಮಾಡ್ಕೋಬೋದಂತ ನನಗೂ ಕೂಡ ಆಶ್ಚರ್ಯ ಪಟ್ಬಿಟ್ಟೆ. ಇಷ್ಟು ಚೆನ್ನಾಗಿರುವಂಥ ಗಿಡ, ಅದು ಸೇವನೆ ಕೂಡ ಮಾಡ್ತಾ ಇರ್ತೀವಿ. ಸೇವನೆ ಅಂದರೆ ನಾವು ಯಾವಾಗಲೂ ಕೂಡ ತಿಂತಾ ಇರುವಂಥದ್ದೇ ನೋಡಿ. ಇದು ಗಿಡ ಎಲೆ ತುಂಬಾ ಚೆನ್ನಾಗಿದೆ, ದೇಹಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದು ಯಾವುದ ಗಿಡ ಅಂತಂದರೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಬೆಳೆಸುವಂಥದ್ದು ಏನಂದರೆ ತುಳಸಿ ಗಿಡ. ಸ್ನೇಹಿತರೆ, ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಎಲೆ ಇಷ್ಟು ಯೂಸ್ಫುಲ್ ಅಂತ ನಾನು ಕೂಡ ಟ್ರೈ ಮಾಡಿದ ಮೇಲೆ ಗೊತ್ತಾಯಿತು. ನಿಮ್ಮ ಮನೆಯಲ್ಲಿದ್ದರೂ ಕೂಡ ತುಳಸಿ ಗಿಡ ಇದ್ದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಭಂಗಿನ ಸಮಸ್ಯೆ ಆದರೂ ಕೂಡ ಖಂಡಿತವಾಗಿ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಇಲ್ಲಾಂದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕೂಡ ಅವರಿಗೂ ಕೂಡ ಮಾಡಿಕೊಡಿ. ಖಂಡಿತವಾಗಿ ಈ ಭಂಗಿನ ಸಮಸ್ಯೆಗೆ ಒಳ್ಳೆಯದಾದ ಪರಿಹಾರ ಅನ್ಬೋದು. ಇದು ನಮ್ಮ ತುಳಸಿ ಗಿಡ ನೋಡಿ ಸ್ನೇಹಿತರೆ. ತುಳಸಿ ಗಿಡದಿಂದ ಎಲೆ ಚೆನ್ನಾಗಿ ಕಡ್ಕೊಂಡು ತೊಗೊಂಬಂದಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೋಬೇಕು. ಯಾಕಂದರೆ ಮುಖಕ್ಕೆ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಕುಟ್ಟಕಲ್ಲು ತೊಗೊಂಡು ನಾನಿವಾಗ ತುಳಸಿ ದಳ ತೊಗೊಂಡಿರುವಂಥದ್ದು ಎಲೆ ಅಲ್ವಾ, ನೀವು ಎಷ್ಟು ನಿಮ್ಮ ಮುಖದ ಮೇಲೆ ಭಂಗ್ ಜಾಸ್ತಿ ಇದೆ ಕಡಿಮೆ ಇದೆ ಅಂತ ನೀವು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ನೀವು 1-2 ದಿವಸಕ್ಕೆ 3 ದಿವಸಕ್ಕೆ ಮಾಡ್ತಾ ಇರ್ಬೋದು. ಇವಾಗ ನೋಡಿ, ಚೆನ್ನಾಗಿ ಕುಟ್ಟೋ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಂಡು ತೊಗೋಬೇಕು. ರಸ ಬಿಡೋವರೆಗೂ ಕೂಡ ನಾವು ಇದು ಕುಟ್ಟಲೇಬೇಕಾಗತ್ತೆ. ಈ ನಮಗೆ ತುಳಸಿ ಗಿಡದಿಂದ ರಸ ಬರುತ್ತಲ್ವ ಎಲೆಯಿಂದ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಮುಖದ ಮೇಲೆ ಭಂಗಿರಲಿ, ಓಪನ್ ಪೋರ್ಸ್ ಇರಲಿ, ಎಲ್ಲದಕ್ಕೂ ಕೂಡ ಚೆನ್ನಾಗಿ ಪರಿಹಾರ ಕೊಡುತ್ತೆ ಸ್ನೇಹಿತರೆ. 1 ಸರ್ತಿ 2 ಸರ್ತಿ ಯೂಸ್ ಮಾಡ್ತಾ ಹೋದರೆ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಖಂಡಿತವಾಗಿ ಮುಖದ ಮೇಲೆ ಭಂಗ್ ತುಂಬ ದಿನಗಳಿಂದ ಇದ್ದರೆ ನೀವು ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಭಂಗ್ ಕಡಿಮೆ ಆಗಿಲ್ಲ ಅಂದರೆ ಈ ಥರ ಇರುವಂಥದ್ದು ಖಂಡಿತವಾಗಿ ಫಾಲೋ ಮಾಡಿ ನೋಡಿ. ಇವಾಗ ನೋಡಿ, ಎಲ್ಲ ಕೂಡ ಕುಟ್ಕೊಂಡು ತೊಗೊಂಡಾಯ್ತು. ನಾವು ಎಷ್ಟು ತನಕ ಕುಟ್ತೀವಿ ಅಷ್ಟು ಚೆನ್ನಾಗಿ ಅದು ರಸ ಬಿಡೋದಕ್ಕೆ ಆಗುತ್ತೆ. ಹಾಗಾಗಿ ಕುಟ್ಲೇಬೇಕಾಗುತ್ತೆ. ಚೆನ್ನಾಗಿ ಸಣ್ಣವಾಗಿ ಕುಟ್ಕೊಳ್ಳಿ. ಇದೇನಾದರೂ ಮಿಕ್ಸಿಯಲ್ಲಿ ಮಾಡೋದಕ್ಕೆ ಹೋದರೆ ಇಷ್ಟು ಚೆನ್ನಾಗಿ ರಸ ಬರೋದಿಲ್ಲ ವೀಕ್ಷಕರೇ. ಇವಾಗ ಇದು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಡಬ್ಬಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ 4ರಿಂದ 5 ದಿವಸದಷ್ಟು ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ದೊಡ್ಡ ಡಬ್ಬಿಯಲ್ಲಿ ಕೂಡ ಮಾಡಿ ಇಟ್ಕೋಬೋದು. ಇವಾಗ ಯಾವ ರೀತಿಯಾಗಿ ಮಾಡಿ ಇಟ್ಕೋಬೋದು ಅಂತ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ. ಫಸ್ಟಿಗೆ ನೋಡಿ, ಕುಟ್ಟಿರೋಂಥ ಪೇಸ್ಟು ನಾನು ಇವಾಗ ಸಣ್ಣದಾಗಿರುವಂಥ ಟೀ ಸೋಸುವಂಥ ಚಾಳಣಿ ತೊಗೊಂಡಿದ್ದೀನಿ. ಆ ಚಾಳಣಿಯಲ್ಲಿ ಹಾಕಿ ನಾವು ಇದು ರಸವನ್ನು ತೆಕ್ಕೋಬೇಕಾಗುತ್ತೆ. ಈ ರಸವನ್ನು ಸಣ್ಣ ಡಬ್ಬಿ ತೊಗೊಂಡಿದ್ದೀನಲ್ವ, ಆ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದು ನಾವು ಯೂಸ್ ಮಾಡ್ಬೇಕು ಯಾವ ರೀತಿ ಅಂತ ಅದು ಕೂಡ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ ರೀತಿ ಹಚ್ಕೋಬೇಕಂತ ಅದು ಕೂಡ ತೋರಿಸ್ತೀನಿ. ನೋಡಿ, ಈ ರಸ ಚೆನ್ನಾಗಿ ಹಿಂಡ್ಕೊಂಡು ತೊಗೊಳ್ಳಿ. ಎಷ್ಟು ರಸ ಬರ್ತಾ ಇರೋಂಥದ್ದು ನೋಡಿ, ಈ ಥರ ರಸ ಬರಬೇಕು. ಅಲ್ಲಿವರೆಗೂ ಕುಟ್ಲೇಬೇಕಾಗತ್ತೆ. ಇಷ್ಟು ತುಳಸಿ ಗಿಡದಲ್ಲಿ ರಸ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಕುಟ್ಕೋಬೇಕು. ಒಂದು ಹನಿ ಕೂಡ ನೀರಲ್ಲಿ ಮಿಕ್ಸ್ ಮಾಡಬಾರ್ದು ಸ್ನೇಹಿತರೆ. ಯಾಕಂದರೆ ನೀರು ಮಿಕ್ಸ್ ಮಾಡಿದೆ ಅಂದರೆ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗೋದಿಲ್ಲ. ಹಾಗಾಗಿ ಇವಾಗ ನೋಡಿ ಎಷ್ಟು ರಸ ಬಂತು ಅಂತ. ಈ ರಸ ಬಂದಿರೋವಂಥದ್ದು ನಮಗೆ ಯೂಸ್ಫುಲ್ ಯಾವ ರೀತಿಯಾಗಿ ನಮ್ಮ ಮುಖದ ಮೇಲೆ ಓಪನ್ ಪೋರ್ಸ್, ಭಂಗು ಈ ಥರ ಇರುವಂಥ ಸಮಸ್ಯೆಗೆ ಯಾವ ರೀತಿಯಾಗಿ ಬಳಕೆ ಮಾಡ್ಬೋದಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇದು ರಸ ಅಲ್ವಾ ಸ್ನೇಹಿತರೆ, ತುಳಸಿ ಗಿಡದ ಎಲೆಯಿಂದ ತಯಾರಿಸಿರುವಂಥ ರಸ. ನೀವು ಬೇಕಾದರೆ ಒಂದೊಂದು ಸ್ಪೂನ್ ಕುಡಿಬೋದು, ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ಈ ರಸದಲ್ಲಿ ನಾನು ಅಲೋವೆರಾ ಜೆಲ್ ಹಾಕ್ತಾ ಇರುವಂಥದ್ದು. ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ ನೋಡಿ. ನೀವು ಬೇಕಾದರೆ ನಿಮ್ಮ ಗಿಡದಲ್ಲಿಂದ ಸಿಗುವಂಥ ಅಲೋವೆರಾ ಜೆಲ್ ಕೂಡ ಹಾಕ್ಬೋದು. ಒಬ್ರಿಬ್ರಿಗೆ ಏನಾಗುತ್ತೆ ಅಂದರೆ ಅದು ಆ ಥರ ಹಾಕಿದ್ರೆ ಸ್ವಲ್ಪ ಜಾಸ್ತಿ ತುರಿಕೆ ಇಡುತ್ತೆ. ಅದಕ್ಕೋಸ್ಕರ ನೀವು ಇದೇ ಥರ ಅಲೋವೆರಾ ಜೆಲ್ ತಂದು ಹಾಕ್ಬೋದು. ಅದ್ರ ಜೊತೆಗೆ ಸ್ನೇಹಿತರೆ, ನಾನು ಫ್ರೆಶ್ ಆಗಿರುವಂಥ ಗಿಡದಿಂದ ನೋಡಿ, ನಮ್ಮ ಕಡೆ ಚೆನ್ನಾಗಿ ಜೇನು ಗಿಡದಿಂದ ತಂದಿರುವಂಥದ್ದು ಇದು ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಗಿಡದಲ್ಲಿ ಆಗುವಂಥ ಜೇನು ನೋಡಿ, ಅದರಿಂದ ಜೇನು ಬಿಡಿಸ್ಕೊಂಡು ಬಂದಿರೋವಂಥದ್ದು. ಆ ಜೇನುತುಪ್ಪ 1 ಸ್ಪೂನಷ್ಟು ಹಾಕಬೇಕು. ತುಂಬಾ ಹೀಟಾಗಿರುತ್ತೆ ಇದು. ದೇಹಕ್ಕೂ ಕೂಡ 1 ಸ್ಪೂನ್ ಕುಡಿದ್ರೆ ನೆಗಡಿ, ಕೆಮ್ಮು ಎಲ್ಲ ಕೂಡ ಕಡಿಮೆ ಆಗುತ್ತಲ್ವ. ಹಾಗೆ ನಮ್ಮ ಮುಖದ ಮೇಲೆ ಭಂಗ್ ಜಾಸ್ತಿ ಬೆಳೀತಾನೆ ಇದೆ, ಹಾಗೆ ಜಾಸ್ತಿನೇ ಆಗ್ತಾಯಿದೆ ಅಂತ ಅಂತೀವಲ್ವ, ಆವಾಗ ಇದು ಕೂಡ ಏನಾಗುತ್ತೆ, ಎಲ್ಲನೂ ಕೂಡ ಸೇರಿಸಿ ಈ ಥರ ಕ್ರೀಮ್ ರೆಡಿ ಮಾಡ್ತೀವಲ್ವ, ಅದು ನಮ್ಮ ಕ್ರೀಮ್ ಭಂಗಿನ ಸಮಸ್ಯೆಗೆ ನಿವಾರಣೆ ಕೊಡುವಂಥದ್ದು.
ಇವಾಗ ನೋಡಿ ಇವೆಲ್ಲನೂ ಕೂಡ 3 ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ತುಳಸಿ ಗಿಡದ ರಸ, ಅಲೆವರ ಮತ್ತು ಜೇನುತುಪ್ಪ ಇವಿಷ್ಟು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ನೀವಿದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಡೈಲಿ ರಾತ್ರಿ ಹೊತ್ತಿಗೆ ಮಲ್ಕೊಳ್ಳೋ ಮುನ್ನ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಒಂದು ಕಾಟನ್ ತೊಗೊಳ್ಳಿ, ಒಂದು ಕಡ್ಡಿಗೆ ಸುತ್ತಿರೋಂಥದ್ದು. ಈ ಥರ ಕಾಟನ್ ಚೆನ್ನಾಗಿ ಇದರಲ್ಲಿ ಎತ್ಕೊಂಡು ನಾವು ಮುಖದ ಮೇಲೆ ಎಲ್ಲೆಲ್ಲಿ ಭಂಗ ಆಗಿರುತ್ತಲ್ವ ಅಲ್ಲೆಲ್ಲ ಕೂಡ ಅಪ್ಲೈ ಮಾಡ್ಕೋಬೇಕು. ನಾನಿವಾಗ ತೋರಿಸ್ತೀನಿ ನಿಮಗೆ ಕೈ ಮೇಲೆ. ಈ ಥರ ನೀವು ನಿಮ್ಮ ಹತ್ರ ಚೆನ್ನಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 3 ದಿನ 4 ದಿನ ಆದಮೇಲೆ ಇಷ್ಟೆಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಮತ್ತೆ ಖಾಲಿ ಆದಮೇಲೆ ಮತ್ತೆ ಮಾಡ್ಕೋಬೇಕು. ಒಂದು ವಾರ ಅಷ್ಟೇ ನೀವು ಟ್ರೈ ಮಾಡಿ, ನಿಮ್ಮ ಭಂಗು ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ನೋಡಿ ಎಲ್ಲೆಲ್ಲಿ ಭಂಗ ಆಗಿರ್ತಾರಲ್ಲ ಈ ಕಾಟನ್ ಎದ್ಕೊಂಡು ಈ ರೀತಿ ಹಚ್ಚಬೇಕು. ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಮತ್ತೊಂದು ಸರ್ತಿ ಅಪ್ಲೈ ಮಾಡಿ ಇದೇ ರೀತಿಯಾಗಿ ಬಿಟ್ಕೋಬೇಕು. ಮತ್ತು ನೀವು ರಾತ್ರಿ ಹೊತ್ತಿಗೆ ವಾಶ್ ಮಾಡಬಾರ್ದು ಮುಖ, ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ನಡೆಯುತ್ತೆ. ಇದೇ ರೀತಿಯಾಗಿ ಮಾಡ್ತಾ ಹೋಗಿ ನಿಮ್ಮ ಮುಖದ ಮೇಲೆ ಎಷ್ಟೇ ಭಂಗಿರಲಿ, ಎಷ್ಟೇ ಓಪನ್ ಪೋರ್ಸ್ ಇರಲಿ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ. ಇದೇ ರೀತಿ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೀವು ಕೂಡ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಹೊಸ ವಿಡಿಯೋ ತರ್ತಾ ಹೋಗ್ತೀವಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇದೇ ರೀತಿಯಾಗಿ ಹೊಸ ವಿಡಿಯೋ ಜೊತೆಗೆ ಹೊಸ ಸರ್ತಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ ಎಲ್ರಿಗೂ ಕೂಡ.